ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಹೊಸ ಚಾರ್ಜ್ ಇಸ್ಕೊಂಡ್ರೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ. ನೀವೇನಾದರೂ EMI ಕಟ್ಟಿಲ್ಲ ಅಂದರೆ ಗಾಡಿ ಅಷ್ಟೇ ಹೋಯ್ತು. ಅಲ್ಲ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಹೊಸ ಚಾರ್ಜ್ ಇಸ್ಕೊಂಡ್ರೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಹೊಸ ಚಾರ್ಜಿಗೆ ಮಾಡಿಸ್ಬೇಕು, ಏನೇನೆಲ್ಲ ಪ್ರೊಸೀಜರ್ಸ್ ಐತೆ ಏನಂತ ನಾನು ನಿಮಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸರಿ, ನಾನು ನೀವೇನಾದರೂ ಇವಾಗ ಹೊಸ ಚಾರ್ಜ್ ಇಸ್ಕೋಬೇಕಾಗಿದ್ರೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಿಮ್ಮ ಹತ್ರ DL ಇರಬೇಕು. ಸರಿ, ನಾನು ಕೆಲವೊಬ್ರು DL ಇಲ್ದಿರೋನು ಮಾಡಿಕೊಡ್ತಾರೆ, ಅದು ಬೇರೆ ವಿಷಯ. ಅದೆಲ್ಲ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಅದು ಮಾಡಿಕೊಡ್ತಾ ಇಲ್ಲ. ಲೀಗಲಾಗಿ ಮಾಡಿಸ್ಬೇಕಂದ್ರೆ ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ DL ಇರಬೇಕು. ನೀವು ಬೆಂಗಳೂರು ಸ್ವಂತ ಬೆಂಗಳೂರು ಅಂದರೆ ಲೋಕಲ್ ಅಂದರೆ ನಿಮ್ಮದು ಕರೆಂಟ್ ಬಿಲ್ ಇರಬೇಕಾಗುತ್ತೆ. ಮತ್ತು ನೀವು ಯಾವ ಅಡ್ರೆಸ್ಸಲ್ಲಿ ಇದ್ದೀವಿ ಅಂತ ಅದು ಕರೆಂಟ್ ಬಿಲ್ ಗೊತ್ತಾಗುತ್ತೆ. ಅದೊಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಮತ್ತು ಇಲ್ಲ ರೆಂಟಾಗಿದ್ದರೆ ರೆಂಟಲ್ ಅಗ್ರಿಮೆಂಟ್ ಬೇಕಾಗುತ್ತೆ. ರೆಂಟಲ್ ಅಗ್ರಿಮೆಂಟು ವಿತ್ ನಿಮ್ಮ ಕರೆಂಟ್ ಬಿಲ್ ಬೇಕಾಗುತ್ತೆ. ಕರೆಂಟ್ ಬಿಲ್ ಎತ್ಕೊಂಡು ಡಾಕ್ಯುಮೆಂಟ್ ಎತ್ಕೊಂಡು ಆ ಶೋರೂಮಲ್ಲಿ ಇಸ್ಕೊತೀರ, ಅಲ್ಲಿ ಹೋಗ್ಬಿಟ್ಟು ಈ ಡಾಕ್ಯುಮೆಂಟ್ ಎಲ್ಲ ಕೊಡಬೇಕಾಗತ್ತೆ. ಈ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಚಾರ್ಜ್ ರೇಟ್ ಎಷ್ಟೈತೆ ಏನಂತ ನೀವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಇವಾಗಿರೋ ಪ್ರೆಸೆಂಟ್ ರೇಟಲ್ಲಿ ಬಂದ್ಬಿಟ್ಟು ಎಷ್ಟೈತೆ ಏನಂದರೆ ಇವತ್ತಿರೋ ಪ್ರೆಸೆಂಟ್ ರೇಟ್ ಬಂದ್ಬಿಟ್ಟು 2.5 ಲಕ್ಷ ಆಗುತ್ತೆ ಮಿನಿಮಮ್ಮು. ನಿಮಗೆ ಲೋನ್ ಪ್ರೊಸೆಸ್ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 10,000-20,000 ಜಾಸ್ತಿ ಆಗ್ಬೋದು. ಅಂದರೆ ನಾನು ಹೇಳ್ತಾ ಇರೋದು ಒಂದು 10,000-20,000 ನೆಗೋಷಿಯಬಲ್, ಅಂದರೆ ಆ ಕಡೆ ಈ ಕಡೆ ಆಗುತ್ತೆ. ನಾನು ಹೇಳಿದ ಪ್ರಕಾರನೇ ರೇಟ್ ಇರೋಲ್ಲ ಆಟೋದು. ಸರಿ, ನಾವು ಒಬ್ಬೊಬ್ಬ ಡೀಲರ್ ಹತ್ರ ಒಂದೊಂದು ಪ್ರೈಸ್ ಇರುತ್ತೆ. ಪ್ರೈಸ್ ಬಂದ್ಬಿಟ್ಟು ನೆಗೋಷಿಯಬಲ್ ಇರುತ್ತೆ, ಅದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಪ್ರೈಸ್ ಬಂದ್ಬಿಟ್ಟು ಅಪ್ ಡೌನ್ ಇರುತ್ತೆ. ಸರಿನಾ, ಅದು ನೀವು ಈಸ್ಕೋಬೇಕಾದ್ರೆ ಡಿಪೆಂಡ್ ಆಗುತ್ತೆ ಎಷ್ಟಾಗುತ್ತೆ ಏನಂತ. ಇವಾಗ ಲೋನ್ ಆಗೋದು ಬಂದ್ಬಿಟ್ಟು 2 ಲಕ್ಷ ಲೋನ್ ಆಗುತ್ತೆ. ಸರಿನಾ, ಆ್ಯಂಡ್ ಮಿಕ್ಕಿದ್ದು ಬಂದ್ಬಿಟ್ಟು ನೀವು ಕ್ಯಾಶ್ ಕಟ್ಟಬೇಕು. ಕೆಲವೊಬ್ರು ಟೈಮ್ ಕೊಡ್ತಾರೆ, 20,000 ಕೊಟ್ಬಿಟ್ಟು ಒಂದು ತಿಂಗಳು ಟೈಮ್ ಕೊಡ್ತಾರೆ ಮಿಕ್ಕಿದ್ದು ಕೊಡು ಅಂತೇಳಿ. ಕೆಲವೊಬ್ರು ಸ್ಪಾಟಲ್ಲೇ 50,000 ಕ್ಲಿಯರ್ ಮಾಡೋ ಆಮೇಲೆ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ ಅಂತಾರೆ. ಒಂದು 2-20 ಲೋನ್ ಮಾಡ್ಕೊಡ್ತಾರೆ, ಒಂದು 2ವರೆಗೂ ಲೋನ್ ಮಾಡ್ಕೊಡ್ತಾರೆ. ನಮ್ಮ ಪ್ರಕಾರ ನಿಮ್ಮ ಹತ್ರ ಕ್ಯಾಶ್ ಇತ್ತು ಅಂದರೆ ಕ್ಯಾಶಲ್ಲಿ ಇಸ್ಕೊಬಿಡಿ. ಇಲ್ಲ ನನ್ನ ಹತ್ರ ಕ್ಯಾಶ್ ಇಲ್ಲ ಅಂದರೆ ಲೋನಲ್ಲಿ ಇಸ್ಕೊಬೋದು. ಲೋನ್ ಅಂದರೆ ಸ್ವಲ್ಪ ಪ್ರೈಸ್ EMI ಪ್ರೈಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಗುರು. ಅದಕ್ಕೇ ಆದಷ್ಟು ನಿಮ್ಮ ಹತ್ರ ಕ್ಯಾಶ್ ಇತ್ತು ಅಂದರೆ ಕ್ಯಾಶಲ್ಲಿ ಇಸ್ಕೊಬಿಡಿ ಬೆಸ್ಟು. ಮತ್ತು ಇನ್ನೊಂದೇನೆಂದರೆ, ಇವಾಗ ಆಟೋ ಇಸ್ಕೊಂಡಿದ್ದೀರ, ನೀವು ಹೊಸ ಆಟೋ ಇಸ್ಕೊಂಡಿದ್ದೀರ, ಚಾರ್ಜ್ ಇಸ್ಕೊಂಡ್ಮೇಲೆ ಇವಾಗ ಅದಕ್ಕೆ ಕಂಬಿ ಸೆಟ್ ಮಾಡಬೇಕು, ಟಾಪ್ ಹೊಡಿಸ್ಬೇಕು. ಇನ್ನೊಂದೇನೆಂದರೆ ಅವರೇ ಟಾಪು ಕಂಬಿ ಎಲ್ಲ ಸೆಟ್ ಮಾಡಿಕೊಡ್ತಾರೆ. ಅದು ಅಷ್ಟೊಂದು ಪರ್ಫೆಕ್ಟ್ ಆಗಿರಲ್ಲ. ನೀವು ಇವಾಗ JC ರೋಡು ಇಲ್ಲಾಂದರೆ ಕಳಸಿಪಲ್ಯ ಆ ಕಡೆ ಎಲ್ಲಾದರೂ ಹೋದರೆ ಅಲ್ಲಿ ನೀಟಾಗಿ ಮಾಡಿಕೊಡ್ತಾರೆ. ಇಲ್ಲಾಂದರೆ ನಾಗವರದಲ್ಲೂ ಮಾಡಿಕೊಡ್ತಾರೆ. ನಿಮ್ಗೆ ಎಲ್ಲಿ ಬೆನಿಫಿಟ್ ಆಯಿತೋ ಅಲ್ಲಿ ಹೋಗ್ಬಿಟ್ಟು ಕಂಬಿ ಸೆಟ್ ಮಾಡ್ಕೊಂಡು ರೂಪು ಟಾಪ್ ಹೊಡ್ಕೊಳ್ಳಿ. ರೂಪು ಟಾಪ್ ಹೊಡ್ಕೊಂಡ್ಮೇಲೆ ಅದಕ್ಕೇನೊಂದು 20,000 ಆಗುತ್ತೆ ರೂಪು ಟಾಪ್ಗೆ. ಅಂದರೆ ನಿಮ್ಮ ಕಾಸ್ಟ್ ಯಾವ ಥರ ಆಗುತ್ತೆ ಅಂದರೆ ನೀವು ಲುಕ್ ವೈಸು ಡಿಪೆಂಡ್ ಆಗುತ್ತೆ. ಇವಾಗ ಅಂಕಲ್ ಟಾಪ್ ಅಂದರೆ ಕಮ್ಮಿ, ರಾಕೆಟ್ ಟಾಪ್ ಅಂದರೆ ಜಾಸ್ತಿ ಆಗುತ್ತೆ. ಕಂಬಿ ಸೆಟ್ಟಿಂಗ್ ಬಂದ್ಬಿಟ್ಟು ವೈರಿಂಗ್ ಮಾಡ್ತಾರೆ, ಸ್ವಲ್ಪ ಕಂಬಿ ಸೆಟ್ಟಿಂಗ್ ಮಾಡಿ ಆವಾಗ ತಕ್ಷಣಕ್ಕೆ ಮಾಡ್ತಾರೆ. ಆ ಥರ ಇದ್ದರೆ 10,000 ಆಗುತ್ತೆ. ಇಲ್ಲ ಕಂಬಿ ಸೆಟ್ಟಿಂಗ್ ಎಲ್ಲ ಮಾಡಿಸಿ ನಾವು ನೀಟಾಗಿ ಶೋಕಿ ಮಾಡಬೇಕು ಅಂದರೆ 20,000-25,000 ಮೇಳೆ ಆಗುತ್ತೆ ಎಲ್ಲ ವೈರಿಂಗ್ ನೀಟಾಗಿ ಮಾಡ್ಸೋಕ್ಕೆ. ರೂಪು ಟಾಪು ಕಂಬಿ ಸೆಟ್ಟಿಂಗ್ ಎಲ್ಲ ಆಯಿತು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಲೋನ್ ಮಾಡಿಸ್ಬೇಕು. ಲೋನ್ ಮಾಡಿಸೋದು ಹೆಂಗಂದರೆ, ಒಬ್ಬರು ಶೋರೂಮಲ್ಲೇ ಲೋನ್ ಮಾಡ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ಗಾಡಿ ಕೊಟ್ಟು ರೂಪ್ ಟಾಪಿಂಗ್ ಎಲ್ಲ ಮಾಡಿಸ್ಕೊಂಡು ಬೇರೆ ಹತ್ರ ಕರ್ಕೊಂಡೋಗಿ ನಿಮ್ಗೆ ಯಾವ ಫೈನಾನ್ಸ್ ಬೇಕು ಅಂತ ಕೇಳಿ ಅವರೇ ಅಲ್ಲಿ ಮಾಡಿಕೊಡ್ತಾರೆ. ಇವಾಗ ಜಾಸ್ತಿ ಜನ ಅಂದರೆ ಅವರು ಶೋರೂಮಲ್ಲೇ ಫೈನಾನ್ಸ್ ಮಾಡಿಕೊಡ್ತಾರೆ. ಇಲ್ಲಾಂದರೆ ನೀವೇನು ಮಾಡ್ಬೇಕಂದ್ರೆ ಕಂಬಿ ಸೆಟ್ಟಿಂಗ್ ಎಲ್ಲ ನೀಟಾಗಿ ಮಾಡ್ಕೊಂಡು ನೀವು ಅವರು ಹೇಳ್ತಾರೆ ನಿಮ್ಗೆ ಯಾವ ಫೈನಾನ್ಸ್ ಬೇಕು ಏನಂತ, ಅಲ್ಲಿ ಕರ್ಕೊಂಡೋಗಿ ಆಟೋ ಅವ್ರು ನೋಡ್ಬಿಟ್ಟು ನಿಮಗೆ ಹೊಸ ಗಾಡಿಗೆ ಫೈನಾನ್ಸ್ ಮಾಡಿಕೊಡ್ತಾರೆ. ಫೈನಾನ್ಸ್ ಮಾಡಿಕೊಟ್ರೆ ಪ್ರೊಸೀಜರ್ ಯಾವ ಥರ ಇರ್ತದೆ, ಮಂತ್ಲಿ ಈ ಥರ ಕಟ್ಕೊಂಡು ಹೋಗೋ ಥರ ಇರುತ್ತೆ. ಲೋನಲ್ಲಿ ಇಸ್ಕೊಂಡ್ರೆ ಈ ಥರ ತಲೆನೇ ಇರಲ್ಲ, ಸ್ಪಾಟಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೀವು EMIದೆಲ್ಲ ಹಾಕ್ಕೊಟ್ಟಿದ್ದಾಯಿತು, ಯಾವ ಥರ ಏನಂತ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ಪಾಸಿಂಗ್ಗೆ ಒಬ್ಬರು ಒಂದೊಂದು ಥರ ತಗೊತಾರೆ. ಅಂದರೆ ಪಾಸಿಂಗ್ಗೆ ಒಬ್ಬರು 1 ತಿಂಗಳು ತಗೊತಾರೆ, ಒಬ್ಬರು ಬಂದ್ಬಿಟ್ಟು 20 ದಿನ ತಗೊತಾರೆ, 15 ದಿನ, ಒಂದು ವಾರದಲ್ಲಿ ಒಬ್ಬರು ಮಾಡ್ತಾರೆ. ನನ್ನ ಗಾಡಿ ಹೀಗಾಗಿದ್ದು ಆಲ್ಮೋಸ್ಟ್ ಒಂದು ಜಾಸ್ತಿ ದಿನ ಆಗೋಯಿತು ಪಾಸಿಂಗ್ ಆಗೋದಕ್ಕೆ. ಅದು ಏನಕ್ಕೆ ಆ ಥರ ಮಾಡ್ತಾರೆ ಅಂದರೆ, ಇನ್ನೊಂದು ನೀವು ಕಾಸು ಕೊಟ್ಟಿರ್ತಾರೆ ನೋಡಿ, ಇವಾಗ 25,000 ಕೊಟ್ಬಿಟ್ಟು ಇಸ್ಕೊಂಡಿರ್ತಾರೆ, ಮಿಕ್ಕಿ ಟೈಮ್ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ನಾನು ಕೊಡ್ತೀನಿ ಅಂತೇಳಿ. ಆ ಟೈಮಲ್ಲಿ ಏನಾದರೂ ನೀವು ಕೊಟ್ಟಿಲ್ಲ ಅಂದರೆ ಅವ್ರು ಪಾಸಿಂಗ್ ಮಾಡಲ್ಲ. ಅದು ಡೌನ್ ಪೇಮೆಂಟ್ ಎಷ್ಟಾಯಿತು ಅಷ್ಟು ಕೊಟ್ಟರೆ ಅವ್ರು ಪಾಸಿಂಗ್ ಮಾಡಿಕೊಡೋದು. ನನಗೆ ಆ ಥರನೇ ಸೀನ್ ಆಗಿದ್ದು. ನೀವೇನಾದರೂ ಈ ಥರ 20,000 ಕೊಟ್ಟು ಇಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಆ ಡೀಲರ್ ಹತ್ರ ಇಸ್ಕೊತಾ ಇದ್ದೀರಾ ಏನಂತ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಜಾಸ್ತಿ ಸ್ಕ್ಯಾಮ್ ಮಾಡ್ತಾರೆ. ಪಾಸಿಂಗ್ ಮಾಡಿಕೊಡ್ತೀನಿ, ಸ್ವಲ್ಪ ನಿಮ್ಮ ಪಾಸಿಂಗ್ ಮಾಡಿಕೊಡ್ತೀನಿ ರೀ, ನಿಮ್ಮ ಹತ್ರ ಬ್ಯಾಚ್ ಇಲ್ಲ, ಅದಿಲ್ಲ, ಹಾಲು ಮಣ್ಣು ಎಲ್ಲ ಮಿಕ್ಸ್ ಮಾಡ್ತಾರೆ. ಫಸ್ಟು ಒಂದು ಇದರಲ್ಲಿ ಅದೇ ಒಂದು ಸೀನ್ ಆಯ್ತಲ್ವ, ಆಟೋದೆಲ್ಲ ಬಂದ್ಬಿಟ್ಟು ಫುಲ್ಲು ಡಾಕ್ಯುಮೆಂಟ್ ಎಲ್ಲ ಇರಬೇಕು, ಸೀಸ್ ಮಾಡ್ತಾಯಿದ್ರಲ್ಲ ರ್ಯಾಪಿಡೋದು. ಅದರಲ್ಲಿ ಬಂದ್ಬಿಟ್ಟು ಏನಂದರೆ, ಅವಾಗ ಬಂದ್ಬಿಟ್ಟು ಬ್ಯಾಡ್ಜ್ ಇರಬೇಕಾಗಿತ್ತು ಪಾಸಿಂಗ್ ಮಾಡಬೇಕಾದ್ರೆ. ಬ್ಯಾಡ್ಜ್ ಇಲ್ಲಾಂದರೆ ಪಾಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅದೆಲ್ಲ ಇದಾಯಿತು, ಪಾಸಿಂಗ್ ಮಾಡಿಕೊಡ್ತಾರೆ. ಅದೇ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸ್ವಲ್ಪ ಹುಷಾರಾಗಿ ಈಸ್ಕೊಳ್ಳೋವಾಗ ಸ್ವಲ್ಪ ಹುಷಾರಾಗಿ ಇಸ್ಕೊಂಡಿರಿ. ಯಾಕೆಂದರೆ ಕೆಲವರು ಬಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಇಸ್ಕೋ ಚೆನ್ನಾಗಿರುತ್ತೆ, ಹಂಗೆ 10,000 ಕಮ್ಮಿ ಹಿಂಗೆ ಅಂತಾರೆ. ಅಲ್ಲೆಲ್ಲ ಬಂದ್ಬಿಟ್ಟು ಸ್ಕ್ಯಾಮ್ ಆಗ್ತಾರೆ. ಯಾಕಂದರೆ ಅವ್ರು ಬಂದ್ಬಿಟ್ಟು ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇವಾಗ ನಾನೇ ಇನ್ ಕೇಸ್ ಹೇಳ್ತಾ ಇರೋದು, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅವ್ನು ಡೀಲರ್ ಬಂದ್ಬಿಟ್ಟು ನನಗೆ ಕಮಿಷನ್ ಕೊಡ್ತಾನೆ, 5,000 ಕೊಡ್ತಾನೆ ಒಂದು ಗಾಡಿಗೆ. ಒಬ್ಬೊಬ್ರು ಒಂಥರ 5,000, 2,000, 3,000 ಆ ಥರ ಕೊಡ್ತಾರೆ. ಅದಕ್ಕೇ ಅವ್ರು ಏನು ಮಾಡ್ತಾರೆ, ರೆಫರ್ ಮಾಡ್ತಾರೆ, ಕರ್ಕೊಂಡೋಗಿ ನಿಮ್ಮನ್ನಲ್ಲಿ ಫೋಕ ಮಾಡ್ತಾರೆ, ನಾಮ ಇಕ್ತಾರೆ. ಅದಕ್ಕೆ ಈಸ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೀಟಾಗಿರೋ ಹತ್ರ ಈಸ್ಕೊಳ್ಳಿ. ಎಲ್ಲೇ ಆಗಿರಲಿ
ನಿಮ್ಗೆ ಗೊತ್ತಿರೋರಾಗಿದ್ದರೆ ಬೆಟರು. ಹೊಸ ಪರಿಚಯ ಬೇಡ ಅನಿಸೋದು ನನ್ನ ಪ್ರಕಾರ, ಹೊಸ ಪರಿಚಯ ಬೇಡ. ಈಸ್ಕೊತೀರ. ಇವಾಗ ಪಾಸಿಂಗ್ ಬಂದ್ಬಿಟ್ಟು ಒಂದು ಈ ಥರ ಟೈಮಿಂಗ್ ಹೇಳಿರ್ತಾರೆ, ಹೋಗ್ತೀರ, ನೀವು ಪಾಸಿಂಗು ಮಾಡ್ಕೊತೀರ. ಪಾಸಿಂಗ್ ಆದಮೇಲೆ ನೆಕ್ಸ್ಟ್ ಅವರು ಬುಕ್ಕಲ್ಲಿ ಬರ್ಕೊಂಡು ಕಳಿಸ್ತಾರೆ ನೋಡಿ ಅಂತೇಳಿ. ನೆಕ್ಸ್ಟ್ ಬಂದು ಪಾಸಿಂಗ್ ಮಾಡಿಸ್ಕೊಬೇಕಾದ್ರೆ ಅಲ್ಲೇ ಇನ್ಸೂರೆನ್ಸ್ ಕಾಪಿ, ಒಂದು ಗಾಡಿ ಡಾಕ್ಯುಮೆಂಟ್ದೆಲ್ಲ ಒಂದು ಕಾಪಿ ಅವ್ರ ಹತ್ರ ಇಸ್ಕೊಂಡು, ಒಂದು ಫೋಟೋ ಇಟ್ಕೊಂಡು ಇಲ್ಲ ಜೆರಾಕ್ಸ್ ಇಸ್ಕೊಳ್ಳಿ ಇಟ್ಕೊಂಡಿರಿ. ಅದು ಕಂಪ್ಲೀಟ್ ಆಯಿತು. ನಂಬರ್ ನೆಕ್ಸ್ಟು ಕೆಲವರು ಬಂದ್ಬಿಟ್ಟು ಅವಾಗೆ ನಂಬರ್ ಕೊಡ್ತಾವ್ರೆ, ಪಾಸಿಂಗ್ ಆಮೇಲೆ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಬಂದಿದ್ದು ಯಾವ ಥರ ಅಂದರೆ ಪಾಸಿಂಗ್ ಆಗಬೇಕು ಫಸ್ಟು. ಪಾಸಿಂಗ್ ಆದಮೇಲೆ ಆಮೇಲೆ 15 ದಿನಾಗೋ 1 ತಿಂಗಳಿಗೋ ನಂಬರ್ ಬರುತ್ತೆ. ಆ ನಂಬರ್ ಯಾವ ಥರ ಬರುತ್ತೆ ಅಂದರೆ ನಿಮಗೆ ಮೆಸೇಜ್ ಬರುತ್ತೆ ಫೋನಲ್ಲಿ ಮೆಸೇಜ್ ಬರುತ್ತೆ. ಇಲ್ಲಾಂದರೆ ಇನ್ಸೂರೆನ್ಸ್ ಕಾಪಿಯಲ್ಲಿ ಅಲ್ಲೇ ನಂಬರ್ ಇರುತ್ತೆ, ಯಾವ ನಂಬರ್ ಏನಂತ. ಅದೊಂದು ನೀವು ಸ್ಟಿಕ್ಕರ್ ಹಾಕ್ಕೋಬೋದು. ಮತ್ತು 1 ತಿಂಗಳಾದಮೇಲೆ ಅವ್ರ ನಂಬರ್ ಕೊಡ್ತಾರೆ. ಅವರೇ ಶೋರೂಮ್ ಎಲ್ಲಿ ಬರುತ್ತೆ ಏನಂತ ಅವರು ನಂಬರ್ ಕೊಡ್ತಾರೆ. ಇವಾಗ ಪಾಸಿಂಗ್ ಮಾಡಬೇಕಾದ್ರೆ ಅವ್ರ ಹತ್ರ ನಂಬರ್ ಇಸ್ಕೊಂಡೋಗ್ಬಿಟ್ಟು ನೀವು ಕ್ಯೂರಾಜ್ ಅಂದರೆ ಅದರಲ್ಲಿ 3-4 ಬ್ರ್ಯಾಂಚ್ ಇರುತ್ತೆ. ಆ ಬ್ರ್ಯಾಂಚಲ್ಲಿ ನಂದು ಕ್ಯೂರಾಜ್ ಇದ್ದಿದ್ದು. ಕ್ಯೂರಾಜ್ ಬ್ರಾಂಚ್ ಬಂದ್ಬಿಟ್ಟು JC ರೋಡ್ ಹತ್ರ ಐತೆ, ಮಾರ್ಕೆಟ್ ಹತ್ರ. ಅಲ್ಲೋಗ್ಬಿಟ್ಟು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದು. ಅಂದರೆ ಅವರೇ ಹಾಕ್ಕೊಡ್ತಾರೆ ಇದಕ್ಕೆ, ಗಾಡಿಗೆ ಅವರೇ ಹಾಕ್ಕೊಂಡು ಗಾಡಿಗೆ ಹಾಕ್ಕೊಡ್ತಾರೆ. ಅವರೇ ಹಾಕ್ಕೊಟ್ಟು ಪಿನ್ನೆಲ್ಲ ಹೊಡ್ಕೊಂಡು ಅವರೇ ಹಾಕ್ಕೊಡ್ತಾರೆ. ಅದೊಂದು ಪ್ರೊಸೆಸ್ ಐತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಅದಾಯ್ತಾ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೇನಂದರೆ EMI ಮಂತ್ಲಿ ಕಟ್ತಾ ಇದ್ದೀರಾ. 1 ತಿಂಗಳು ಏನಾದರೂ ಇವಾಗ ಮಿಸ್ ಆಯಿತು ಅಂದರೆ ಗಾಡಿ ಸೀಸಿಂಗ್ ಮಾಡಿಬಿಡ್ತಾರೆ. ಅದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. 3 ತಿಂಗಳು ಮಿಸ್ ಆಯ್ತು ಅಂದರೆ ಸೀಸ್ ಮಾಡ್ತಾರೆ. ಒಬ್ಬೊಬ್ಬರು 1 ತಿಂಗಳು 2 ತಿಂಗಳು ಮಿಸ್ ಆಯ್ತು ಅಂದರೆ ಸೀಸ್ ಮಾಡ್ತಾರೆ. ಸ್ವಲ್ಪ ಹುಷಾರಾಗಿರಿ. ಇನ್ ಕೇಸ್ ಏನಾದರೂ ನೀವು ಕರೆಕ್ಟಾಗಿ ಕಟ್ಕೊಂಡೋಗಿ ಸೀಸ್ ಮಾಡ್ತು ಅಂದರೆ ಅದೊಂದು ವೀಡಿಯೋ ಮಾಡ್ಕೊಂಡಿರಿ, ಪ್ರೂಫ್ಗಿರತ್ತೆ. ಅದಾಯ್ತಾ, ಅದು EMI ಕರೆಕ್ಟಾಗಿ ಕಟ್ಕೊಂಡು ಹೋಗಿರಿ. ಇನ್ ಕೇಸ್ ಸೆಂಟ್ರಲ್ಲಿ ಯಾರಾದರೂ ಇಟ್ಕೊಂಡ್ರೆ ಅದು ಏನು ಮಾಡೋಕ್ಕಾಗಲ್ಲ. ಅವ್ರ ಹತ್ರ ನೀವು ಮಾತಾಡ್ಕೊಂಡು ಡೀಲರ್ಗೆ ಫೋನ್ ಮಾಡಿಬಿಟ್ಟು ಮಾತಾಡ್ಕೋಬೇಕಾಗತ್ತೆ. ಅಂದರೆ ನೀವು ಲೋನ್ ಎಲ್ಲಿ ಮಾಡಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಅದು ಇದು ಮಾಡಬೇಕಾಗತ್ತೆ. ಇನ್ನೊಂದೇನೆಂದರೆ ಇವಾಗ ಗಾಡಿ ಸೀಸ್ ಆಯಿತು ಅಂದರೆ 3 ತಿಂಗಳು ಟೈಮ್ ಕೊಡ್ತಾರೆ, 3-4 ತಿಂಗಳು ಟೈಮ್ ಕೊಡ್ತಾರೆ. ನೀವೇನಾದರೂ EMI ಕಟ್ಟಿಲ್ಲ ಅಂದರೆ ಗಾಡಿ ಅಷ್ಟೇ ಹೋಯ್ತು. ಸರಿನಾ? ಅದು ಬೇಕಾದರೆ ನೆಕ್ಸ್ಟು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ, ಯಾವ ಥರ ಪ್ರೊಸೀಜರು ಏನು ಅಂತ. ಅದು EMI ಕಟ್ಟಿಲ್ಲ ಅಂದರೆ ಏನಾಗುತ್ತೆ ಏನಂತ ಒಂದು ಕಮೆಂಟ್ ಆಗಿರಿ. ಯಾಕಂದರೆ ಈ ವಿಡಿಯೋದಲ್ಲಿ ಮಾಡಿದ್ರೆ ಲೆಂತ್ ಆಗಿಬಿಡುತ್ತೆ. ಓಕೆ, ಈ ಥರ ಇರುತ್ತೆ ಪ್ರೊಸೀಜರು. ಮತ್ತು ನೀವು ಕರೆಕ್ಟಾಗಿ EMI ಎಲ್ಲ ಕಟ್ಕೊಂಡು ಹೋಗಿದ್ದೀರಾ. ಮತ್ತು ಡಾಕ್ಯುಮೆಂಟ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಡಾಕ್ಯುಮೆಂಟ್ ಬಂದ್ಬಿಟ್ಟು ನೀವು ಎಲ್ಲ ಕ್ಲಿಯರ್ ಮಾಡ್ಕೊಂಡು, ನೀವು EMI ಕಟ್ಟಿರೋದೆಲ್ಲ ಬಂದ್ಬಿಟ್ಟು ನೀವು ಸ್ಕ್ರೀನ್ಶಾಟ್ ಇಟ್ಕೊಂಡಿರ್ಬೇಕಾಗತ್ತೆ. ಸರಿನಾ? ನೀವು ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡೋಗಿರಿ. ಮತ್ತು ಪೇ ಮಾಡ್ತಿರಲ್ಲ ಅದೆಲ್ಲ ಬಂದ್ಬಿಟ್ಟು ನೀವು ಹತ್ರ ಪ್ರೂಫ್ ಇಟ್ಕೊಳ್ಳಿ. ಯಾಕಂದರೆ ನೀವು ಡಾಕ್ಯುಮೆಂಟ್ ಈಸ್ಕೊಳಕ್ಕೆ ಹೋಗ್ಬೇಕಾದ್ರೆಲ್ಲ ಕ್ಲಿಯರಾಗಿ ಅಲ್ಲಿ ದೋಖ ಮಾಡ್ತಾರೆ. ನೀವು ಕರೆಕ್ಟಾಗಿ ಕಟ್ಟಿಲ್ಲ, 1 ತಿಂಗಳು 2 ತಿಂಗಳು ಮಿಸ್ ಆಗೈತೆ, ಅದೆಲ್ಲ ಕಟ್ಟಬೇಕಾಗತ್ತೆ. ಎಲ್ಲ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಗಾಡಿ ಕೊಡ್ತೀವಿ, ಇಲ್ಲಾಂದರೆ ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವು ಅದೆಲ್ಲ ಪ್ರೂಫ್ ಕರೆಕ್ಟಾಗಿ ಇಟ್ಕೊಂಡಿರಿ. ಆವಾಗ RC ಕಾರ್ಡು ಎಲ್ಲ ಕಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡಿರಿ. ಈ ಥರ ಇರುತ್ತೆ ಪ್ರೊಸೀಜರು. ಅದಕ್ಕೆ ಹೊಸ ಚಾರ್ಸಿ ಇಸ್ಕೋಬೇಕಾದ್ರೆ ನೀವು ಏನೇನೆಲ್ಲ ನೋಡ್ಕೋಬೇಕು ಗೊತ್ತಾ? ಹೊಸ ಚಾರ್ಸಿ ಇಸ್ಕೋಬೇಕಾದ್ರೆ ನೀವು ಗಾಡಿ ನೀಟಾಗಿ ನೋಡ್ಕೊಳ್ಳಿ. ಸರಿನಾ? ಯಾವುದ್ರಲ್ಲಿ ಮಾಡಿಫೈ, ಯಾವ ಮ್ಯಾನುಫ್ಯಾಕ್ಚರ್ ಯಾವ ಡೇಟಲ್ಲಿ ಆಗೈತಿ ಎಲ್ಲ ಏನಂತ ಇಸ್ಕೊಳ್ಳಿ. CNG ಬೆಟ್ರಾ LPG ಬೆಟ್ರಾ ಅಂದರೆ ನಿಮ್ಮ ಮೇಲೆ ಡಿಫೆಂಡ್ ಆಗುತ್ತೆ. ಇವಾಗಿರೋ ಪ್ರೈಸ್ಗೆ ಯಾವ್ದು ಬೆಟ್ರ್ ಅಂತ ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ಪ್ರಕಾರ ಬಂದ್ಬಿಟ್ಟು ಇವಾಗ CNGನೂ ಕಷ್ಟನೇ, LPGನೂ ಕಷ್ಟ ಆಗ್ಬಿಟ್ಟೈತೆ. ಬಟ್ CNG ಮೈಲೇಜ್ ಚೆನ್ನಾಗಿ ಬರುತ್ತೆ, LPG ಕಮ್ಮಿ ಬರುತ್ತೆ. LPG ಬಂದ್ಬಿಟ್ಟು ಪಿಕಪ್ ಜಾಸ್ತಿ ಇರುತ್ತೆ, CNG ಸ್ವಲ್ಪ ಸ್ಲೋನೇ ಇರುತ್ತೆ. ಬಟ್ ಅದು ಮ್ಯಾಟ್ರ್ ಆಗೋಲ್ಲ, ನಾವೇನು ದುಡಿಯೋಕ್ಕೆ ಬೇಕಾಗಿರೋದು ಅಷ್ಟೇ ಅಲ್ವಾ. CNGನೇ ಬೆಟರ್ ನನ್ನ ಪ್ರಕಾರ. ಮತ್ತು ಇನ್ನೊಂದೇನೆಂದರೆ ಹೊಸ ಗಾಡಿ ಇಸ್ಕೋಬೇಕಾ ಸರ್ವಿಸ್ ಯಾವ ಥರ ಇರುತ್ತೆ ಅಂದರೆ 3 ಸರ್ವಿಸ್ ಫ್ರೀ ಇರುತ್ತೆ. ಅಂದರೆ ಫಸ್ಟ್ ಸರ್ವಿಸು, ಸೆಕೆಂಡ್ ಸರ್ವಿಸು, ಥರ್ಡ್ ಸರ್ವಿಸು. ಅದನ್ನು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಸರ್ವಿಸ್ ಏನೋ 1000 ಒಳಗಡೆ, ಆಮೇಲೆ ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 2000 3,000 ಹೇಳ್ತಾರೆ. 4 ಸರ್ವಿಸು ಅದು 1,000 ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ನೀವು ಸರ್ವಿಸ್ ಮಾಡಬೇಕಾದ್ರೆ ಶೋರೂಮಲ್ಲೇ ಮಾಡಿ. ಯಾಕಂದರೆ ಇನ್ ಕೇಸ್ ನೀವು ಈಚೆ 3 ಸರ್ವಿಸ್ ಬಂದು ಶೋರೂಮಲ್ಲೇ ಮಾಡಿ. ಇನ್ ಕೇಸ್ ಬೇರೆ ಸರ್ವಿಸ್ ಮಾಡಿದ್ರೂ ಇಂಜನ್ ಆಯಿಲ್ ಬಂದ್ಬಿಟ್ಟು ಶೋರೂಮಲ್ಲೇ ಮಾಡಿಸ್ಬೇಕು. ಯಾಕಂದರೆ ನಿಮಗೆ ಬೇರೆ ಹತ್ರ ಮಾಡಿಸ್ಬಿಟ್ರೆ ನಿಮ್ಗೆ ವಾರಂಟಿ ಕ್ಲೈಮ್ ಆಗೋಲ್ಲ. ಅದೊಂದು ಮೈನ್ ಥಿಂಗ್ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಬೇರೆ ಎಲ್ಲಾದರೂ ಮಾಡಿಸಿ, ನೀವು ಶೋರೂಮಲ್ಲೇ ಬಂದ್ಬಿಟ್ಟು ಇಂಜನ್ ಆಯಿಲ್ ಚೇಂಜ್ ಮಾಡಿಸ್ಬೇಕಾಗತ್ತೆ. ಅದೊಂದು ಪ್ರೊಸೀಜರ್ ಐತೆ. ಮತ್ತು ಇನ್ನೊಂದು ವೈರಿಂಗ್ ಎಲ್ಲ ಆಲ್ಟ್ರೇಷನ್ ಮಾಡಿದ್ರೆ ವಾರಂಟಿ ಕ್ಲೈಮ್ ಆಗೋಲ್ಲ. ವೈರಿಂಗ್ ಕಿಟ್ ಏನಾದರೂ ಹೋಯ್ತು ಅಂದರೆ ವೈರಿಂಗು ನೀವು ಕಟ್ ಮಾಡಿರ್ತಾರೆ. ಅದೇನಾದರೂ ಇನ್ ಕೇಸ್ ಇದಾಯಿತು ಅಂದರೆ ವೈರಿಂಗು ಇದರಲ್ಲಿ ಶೋರೂಮಲ್ಲಿ ಅವರು ಸರ್ವಿಸ್ ಮಾಡ್ತಾರಲ್ಲ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ವೈರಿಂಗು ಕ್ಲೈಮ್ ಆಗೋಲ್ಲ. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಕೆಲವರು ಬಂದ್ಬಿಟ್ಟು ಶೋಕಿ ಮಾಡೋಕ್ಕೆ ವೈರಿಂಗ್ ಮಾಡಿಸ್ತಾರೆ. ಆ ವೈರಿಂಗ್ ಅಲ್ಲಿ ಮಾಡಿಸಿದ್ರೆ ನಿಮಗೆ ಶೋರೂಮಲ್ಲಿ ಕ್ಲೈಮ್ ಆಗೋಲ್ಲ. ನೀವು ಬೇರೆ ಸರ್ವಿಸ್ ಏನಾದರೂ ಮಾಡ್ಕೊಳ್ಳಿ, ಇಂಜನಲ್ಲಿ ಬಂದ್ಬಿಟ್ಟು ಶೋರೂಮಲ್ಲಿ ಮಾಡಿಸ್ಕೊಳ್ಳಿ. ವೈರಿಂಗ್ ಇನ್ ಕೇಸು ಅದೆಲ್ಲ ಪರವಾಗಿಲ್ಲ ಬ್ರೋ, ನಮ್ಗೆ ಹೋಯ್ತು ಅಂದರೆ ನಾವು ಅಷ್ಟು ಬೇಗ ರಿಪೇರಿ ಆಗೋಲ್ಲ. ಇನ್ ಕೇಸ್ ಆಯಿತು ಅಂದರೆ ನಾವು ಈಚೆ ಮಾಡ್ಕೊತೀವಿ ಬ್ರೋ, ಅದೆಲ್ಲ ಮ್ಯಾಟ್ರ್ ಇಲ್ಲ ಅಂದರೆ ವೈರಿಂಗ್ ಮಾಡ್ಕೊಳ್ಳಿ, ಅಲ್ಲಿ ಅವ್ರೇನು ಮಾತಾಡೋಲ್ಲ. ಈ ಥರ ಹೇಳ್ತಾರೆ ಅಂತಾರೆ. ಇನ್ನೊಂದು ಏನಂದರೆ ಸರ್ವಿಸ್ ಸೆಂಟ್ರಲ್ಲಿ
ನಾವು ಚಾರ್ಸಿಗೆ ಜಾಕ್ ಹಾಕಿ ಮಾಡ್ತಾರೆ ನೋಡಿ, ಸ್ವಲ್ಪ ಬೆಂಡ್ ಮಾಡಿ ಅದು ಆ ಥರ ಜಾಸ್ತಿ ಬೆಂಡ್ ಮಾಡಿದ್ರೂ ನಮಗೆ ಶೋರೂಮಲ್ಲಿ ಬಂದ್ಬಿಟ್ಟು ಈ ಥರ ಜಾಸ್ತಿ ಬೆಂಡ್ ಮಾಡಿದರೆ ಕ್ಲಚ್ ಕೇಬಲ್ಲು ಇನ್ ಕೇಸ್ ಎಕ್ಸ್ಲೇಟ್ರ್ ಏನಾದರೂ ಇದಾಯಿತು ಅಂದ್ರೆ ಅವ್ರು ಬಂದ್ಬಿಟ್ಟು ನೀವು ಈ ಥರ ಚಾರ್ಸಿ ಬಂದ್ಬಿಟ್ಟು ಜಾಕ್ ಹಾಕ್ಸಿದ್ದೀರ ಅದಕ್ಕೆ ನಿಮಗೆ ಕ್ಲೈಮ್ ಆಗಲ್ಲ ಅಂತ ಹೇಳ್ತಾರೆ. ಅದೊಂದು ಇಟ್ಕೊಳ್ಳಿ, ಬೇಕಾದ್ರೆ ಅದು ಚಾರ್ಸಿ ಎಷ್ಟಾಗಬೇಕು, ಚಾರ್ಸಿಗೆ ಜಾಕ್ ಎಷ್ಟು ಹಾಕ್ಸ್ಬೇಕು ಏನಂತ ಅದನ್ನು ಕೇಳಿ ನೋಡಿ. ಬೇಕಾದ್ರೆ ಅವ್ರು ಹೇಳ್ತಾರೆ ಇಷ್ಟೇ ಹಾಕ್ಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮೇಲೆ ಏನಾದರೂ ಹಾಕ್ಸಿದ್ರೆ ಕ್ಲಿಚ್ ಕೇಬಲ್ ಹೋಯ್ತು, ಇಲ್ಲ ಗೇರ್ ಔಟ್ರ್ ಏನಾದರೂ ಹೋಯ್ತು, ಅದೇನಾದರೂ ನೀವು ಇಸ್ಕೊಂಡು ಒಂದು ತಿಂಗಳಲ್ಲೇ ಹೋಯ್ತು ಅಂದ್ರೂ ಅದು ವಾರಂಟಿ ಕ್ಲೈಮ್ ಆಗಲ್ಲ. ಅದು ಬಂದ್ಬಿಟ್ಟು ನೀವು ಹಾಕ್ಕೋಬೇಕಾಗತ್ತೆ. ಅದೊಂದು ಪ್ರೊಸೀಜರು. ಕ್ಲಿಚ್ ಕೇಬಲ್ಲು ಮತ್ತು ಎಕ್ಸ್ಲೇಟ್ರ್ ವೈರು ಮತ್ತು ಕ್ಲಿಚ್ಚು ಅದೆಲ್ಲ ರೀಸನಬಲ್ ಇರುತ್ತೆ, ಅದೇನು ಮ್ಯಾಟ್ರ್ ಆಗೋಲ್ಲ. ಬಟ್ ಅದೆಲ್ಲ ಕ್ಲೈಮ್ ಆಗಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವು ಫುಲ್ ಸ್ವಲ್ಪ ಆಟೋ ಬಗ್ಗೆ ತಿಳ್ಕೊಂಡು ಆಟೋ ಇಸ್ಕೊಳ್ಳಿ. ಯಾಕಂದರೆ ಒಂದೇ ಶೋರೂಮಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಇಸ್ಕೊಬೇಡಿ. ಒಂದು 4-5 ಶೋರೂಮಲ್ಲಿ ವಿಚಾರಣೆ ಮಾಡಿ ಯಾವ ಥರ ಪ್ರೊಸೀಜರು ಏನಂತ ಕೇಳಿಸ್ಕೊಳ್ಳಿ. ಯಾಕಂದರೆ ಜಾಸ್ತಿ ಜನ ತೋಕ ಮಾಡಿಬಿಡ್ತಾರೆ ಗುರು. ಚಾರ್ಜ್ ಇಸ್ಕೋಬೇಕಾದ್ರೆ ಡಾಕ್ಯುಮೆಂಟ್ ಕೊಡೋಲ್ಲ. ಆಮೇಲೆ ಬಂದ್ಬಿಟ್ಟು ನಮಗೇನಾದರೂ ಇಮಿಡಿಯೇಟ್ ಏನಾದರೂ ಅದೇನಾದರೂ ಹೊಸ ಗಾಡಿ ಕೆಟ್ಟೋಯ್ತು, ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದ್ರೂ ಅವರು ಆಟಾಡಿಸ್ತಾರೆ. ಸ್ವಲ್ಪ ಗಾಡಿ ಇಸ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಇಸ್ಕೊಳ್ಳಿ. ಈ ಥರ ಇರುತ್ತೆ. ಆದಷ್ಟು ನೀವು ಗಾಡಿ ಇಸ್ಕೋಬೇಕಾದ್ರೆ 1 ಅಲ್ಲ 2 ಅಲ್ಲ 3-4 ಶೋರೂಮಲ್ಲಿ ಹೋಗ್ಬಿಟ್ಟು ವಿಚಾರಣೆ ಮಾಡಿ ಯಾವ ಥರ ಪ್ರೊಸೀಜರು ಏನಂತ ತಿಳ್ಕೊಳ್ಳಿ. ಆಮೇಲೆ ಗಾಡಿ ಇಸ್ಕೊಳ್ಳಿ. ಸುಮ್ಮನೆ ಬಂಡವಾಳ ಆಗ್ಬಿಟ್ಟು ನಾಮ ಹಾಕೋದು ಬೇಡ. ಇನ್ನೊಂದು ಏನಂದರೆ ನಮ್ಮ ಪ್ರಕಾರ ನಾನು ಹೇಳೋದೇನೆಂದರೆ, ನಿಮ್ಮ ಹತ್ರ ಗೋಲ್ಡ್ ಏನಾದರೂ ಇತ್ತು ಅಂದರೆ ಇನ್ ಕೇಸ್ ಎತ್ಕೊಂಡು ಹೋಗಿ ಅದು ಇಕ್ಬಿಟ್ಟು ಚಾರ್ಜ್ ಎಲ್ಲ ಬಂದ್ಬಿಟ್ಟು ನೀವು ಕ್ಯಾಶಲ್ಲೇ ಇಸ್ಕೊಬಿಡಿ. EMIಗೆ ಹೋದರೆ ಸ್ವಲ್ಪ ಜಾಸ್ತಿ ಹಿಂಸೆ. ಯಾಕಂದರೆ 1 ಲಕ್ಷ 1.5 ಲಕ್ಷ ಬಂದ್ಬಿಟ್ಟು ನಿಮಗೆ ಬಡ್ಡಿನೇ ಕಟ್ಟಬೇಕಾಗತ್ತೆ. ಅದಕ್ಕೇ ಆ ಥರ ಇರುತ್ತೆ. ಒಂದೊಂದು ಟೈಮು EMI ಕಟ್ಟೋಕ್ಕಾಗಲ್ಲ, ಸ್ವಲ್ಪ ತಲೆನೋವುಗಳು ಅದು ಇದು ಇರುತ್ತೆ. ಅದಕ್ಕೆ ನೀವು ಹೊಸ ಚಾರ್ಜ್ ಇಸ್ಕೋಬೇಕು ಅಂತ ಮೈಂಡಲ್ಲಿದ್ದರೆ ನೀವು ಹೋಗ್ಬಿಟ್ಟು ಶೋರೂಮಲ್ಲಿ ಕ್ಯಾಶಲ್ಲಿ ಇಸ್ಕೊಬಿಡಿ. ಅದು ನನ್ನ ಪ್ರಕಾರ ಬೆಸ್ಟು ಆಪ್ಷನ್ನು. ಇದರಲ್ಲಿ ಇನ್ನೇನಾದರೂ ನಾವು ಪಾಯಿಂಟ್ ಬಿಟ್ಟಿದ್ರೆ ಕಮೆಂಟ್ ಹಾಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ಬಂದ್ಬಿಟ್ಟು ಕೇಳಿ ಕಮೆಂಟ್ ಮಾಡಿದರೆ ಅದಕ್ಕೆ ರಿಪ್ಲೈ ಮಾಡ್ತೀನಿ. ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಗುರು, ಯಾಕಂದರೆ ವಿಡಿಯೋ ಊರಲ್ಲಿದ್ದೀನಿ. ಏನು ಕಂಟೆಂಟ್ ಮಾಡೋಕೆ ಏನಂತ ಒಂದು ನಂಗೆ ಗೊತ್ತಾಗ್ತಾಯಿಲ್ಲ. ಡೈಲಿ ಬ್ಲಾಗ್ ಮಾಡೋಣ ಅಂತಿದ್ದೀನಿ. ಸಪೋರ್ಟ್ ಮಾಡ್ತೀನಿ ಅಂದರೆ ಮಾಡ್ತೀನಿ. ಸರಿನಾ? ಈ ಥರ ಡೀಟೇಲ್ ಇಂಪ್ರಮೇಟಿವ್ ವಿಡಿಯೋ ಬೇಕಂದರೆ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ಏನರ ಬಗ್ಗೆ ಮಾಡಬೇಕು ಏನಂತ ನಾನು ನಿಮಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು, ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಗೈಸ್. ಒಂದೇನೆಂದರೆ ಬ್ಯಾಡ್ಜ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂದರೆ ನಿಮ್ಮ ಹತ್ರ ಬಂದ್ಬಿಟ್ಟು DL ಇರಬೇಕು. ಅಂದರೆ 4 ವೀಲ್ DL ಇರಬೇಕು. 2 ವೀಲರ್ DL ಇದ್ರೆ ಆಗಲ್ಲ. ಫಸ್ಟು ನೀವು DL ಮಾಡಿಸ್ಕೊಳ್ಳಿ. DL ಮಾಡಿಸ್ಕೊಂಡು ಆಮೇಲೆ ಎತ್ಕೊಂಡೋಗಿ ನೀವು ಒಂದು ಇದರಲ್ಲಿ RTO ಆಫೀಸಲ್ಲಿ ಎತ್ಕೊಂಡೋಗಿ ಯಾರಾದರೂ ಗೊತ್ತಿರೋ ಇದ್ರೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ RC ಕಾರ್ಡು ಒರಿಜಿನಲ್ ಕೊಡಬೇಕಾಗತ್ತೆ. ಒರಿಜಿನಲ್ ಅವ್ರ ಹತ್ರ ಕೊಟ್ಬಿಡಿ. ಒರಿಜಿನಲ್ ಅವ್ರ ಹತ್ರ ಕೊಟ್ಟಿದ್ಮೇಲೆ ಅವರು ಬ್ಯಾಡ್ಜ್ ಮಾಡಿಕೊಡೋದು. ಅದಕ್ಕೆ ಒಂದು 15 ದಿನ 1 ವಾರ ಟೈಮ್ ತಗೊತಾರೆ ಬ್ಯಾಡ್ಜ್ ಮಾಡ್ಕೊಡೋಕ್ಕೆ. ಅದಕ್ಕೆ ಎಷ್ಟು 1,500 3,000 ಏನೋ ನನಗಿಸ್ಕೋ 3,000 ಏನೋ. ನಂದು RC ಕಾರ್ಡ್ ಮಿಸ್ ಆಗಿತ್ತು ಅಂತೇಳ್ಬಿಟ್ಟು DL ಮಿಸ್ ಆಗಿತ್ತು ಅಂತೇಳ್ಬಿಟ್ಟು ನನಗೆ 5,000 ಏನಾಯಿತು. 5,000 6,000 4,000 ಆಯಿತು. ಯಾಕಂದರೆ DL ಇಲ್ಲಾಂದರೆ ಹೊಸದು ಅವರೇ DL ಮಾಡಿಕೊಟ್ಟು ಬ್ಯಾಡ್ಜ್ ಎಲ್ಲ ಮಾಡಿಕೊಡ್ತಾರೆ. ಇನ್ ಕೇಸ್ ನಿಮ್ಮ ಹತ್ರ ಇತ್ತು ಅಂದರೆ ಆ DL ಕೊಟ್ಬಿಡಿ. 3,000 2,000 ಎಷ್ಟು ಇನ್ ಕೇಸ್ ನಾನು ಮಾಡಿಸ್ದಾಗ ಅವಾಗ ಇದ್ದಿದ್ದು. ಒಂದು 500-600 ಆ ಥರ ಅಪ್ ಆ್ಯಂಡ್ ಡೌನ್ ಇರುತ್ತೆ ಗುರು. ನಾನು ಕರೆಕ್ಟಾಗಿ ಪ್ರೈಸ್ ಹೇಳ್ತಾ ಇಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಅದು ನೀವು ಬ್ಯಾಡ್ಜ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಗಾಡಿ ಆಟೋ ಇತ್ತು ಅಂದರೆ ನೀವು ಬ್ಯಾಡ್ಜ್ ಇರಲೇಬೇಕು. ಯಾಕಂದರೆ ಇವಾಗ RTOದವ್ರು ಹಿಡಿದ್ನು ಅಂದರೆ ಎಲ್ಲ ಇತ್ತು ಅಂದ್ರೂ ಬ್ಯಾಡ್ಜ್ ಇಲ್ಲ ಅಂದ್ರೂ ಅದಕ್ಕೂ ಫೈನ್ ಆಗ್ತಾನೆ. ಅದಕ್ಕೇ ಬ್ಯಾಡ್ಜ್ ಬಂದ್ಬಿಟ್ಟು ನೀವು ಮಾಡಿಸ್ಕೊಬಿಡಿ ಫಸ್ಟು. ಎಲ್ಲದಕ್ಕೂ ಯೂಸ್ ಆಗುತ್ತೆ, ಎಲ್ಲೋ ಬೋರ್ಡಿಗೆ ಎಲ್ಲದಕ್ಕೂ. ಅದೇ ಸರಿನಾ? ಬ್ಯಾಡ್ಜ್ ಬಂದ್ಬಿಟ್ಟು ನೀವು ಮಾಡಿಸ್ಕೊಳ್ಲೇಬೇಕಾಗುತ್ತೆ. ಬ್ಯಾಡ್ಜ್ DL ಕೊಟ್ಟರೆ ಅವರೇ ಬ್ಯಾಡ್ಜ್ ಮಾಡಿಕೊಡ್ತಾರೆ. ಅದೇನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಬ್ಯಾಡ್ಜ್ ಅವ್ರು ಮಾಡಿಕೊಟ್ಬಿಡ್ತಾರೆ. ನಮಗೇನು DL ಅಲ್ಲೇ ಬ್ಯಾಡ್ಜ್ ಬಂದೈತೆ ಅಂತೇಳ್ಬಿಟ್ಟು ಅವರೇ ತೋರಿಸ್ಕೊಡು, ಅದರಲ್ಲೇ ಬಂದ್ಬಿಡುತ್ತೆ. DL ಅಲ್ಲೇ ಬರುತ್ತೆ. ಸರಿನಾ?